ಸರ್, ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಸಿಮೆಂಟ್ ಕಾರ್ಖಾನೆಗಳಿದೆ. 1980ರಿಂದ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಬಂದಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಮಲ್ಕೇರ್, ACC ಸಿಮೆಂಟ್ ಕಾರ್ಖಾನೆ ವಾಡಿ ಹಾಗೂ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂ, ಇವು ಹಳಿ ಸಿಮೆಂಟ್ ಕಾರ್ಖಾನೆ. ಅದೇ ಸುಮಾರು 43 ವರ್ಷದಿಂದ ಇಲ್ಲಿ ಸ್ಥಾಪನೆ ಆಗಿರೋ ಸಿಮೆಂಟ್ ಕಾರ್ಖಾನೆ. ಅದ ನಂತರ ಕೆಲವೊಂದು 4-5 ಸಿಮೆಂಟ್ ಕಾರ್ಖಾನೆ ನಂತರ ಒಂದು 20 ವರ್ಷದಿಂದ ಬಂದಿದೆ. ಆದರೆ 43 ವರ್ಷದಿಂದ ಇಲ್ಲಿವರೆಗೆ ಸರ್ಕಾರ ಕಾರ್ಖಾನೆಗೆ ಅನುಮತಿ ಕೊಟ್ಟಿದ್ದಾರೆ. ಕಾರ್ಖಾನೆ ಬಂದರೆ ಊರು ಅಭಿವೃದ್ಧಿ ಆಗುತ್ತೆ, ಸ್ಥಳೀಯರಿಗೆ ಕೆಲಸ ಸಿಗುತ್ತೆ, ಕಾರ್ಖಾನೆಯಿಂದ ಬರೋ ತೆರಿಗೆಯಿಂದ ಊರು ಅಭಿವೃದ್ಧಿ ಆಗುತ್ತೆ ಅಂತ ಕೆಲವೊಂದು ಹಿತಾಸಕ್ತಿ ಅಂದರೆ ಉದ್ದೇಶದಿಂದ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಆದರೆ ನಮ್ಮ ಅಲ್ಲಿ ಗ್ರಾಮದಲ್ಲಿರುವ ಭಾಗದ ಜನರಿಗೆ ಏನು ಸಿಗ್ತಾ ಇದೆಪ್ಪ ಅಂದರೆ ಅಲ್ಲಿ ಧೂಳು ಸಿಗ್ತಾ ಇದೆ ರೈತರಿಗೆ. ಮತ್ತು ರೈತರಿಗೆ ಬೆಳಿಬೇಕಪ್ಪ ಅಂದರೆ ಆ ಬೆಳೆ ಮೇಲೆ ಧೂಳು ಬೀಳ್ತಾ ಇದೆ. ಅದೇ ಅಲ್ಲದೆ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1964ರ ಕಲಂ 191ರಲ್ಲಿ ಕಾರ್ಖಾನೆ ಅನುಮತಿ ಅಂದರೆ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳಿಂದ ಎಣ್ಣೆ ಮಾಡ್ಕೋಬೇಕಂತ ರೂಲ್ಸ್ ಇದೆ. ಅದು ನಿಯಮನಲ್ಲಿ ಒಂದು ಕೆಲವೊಂದು ಅಧಿಸೂಚನೆ ಹೊರಡಿಸಿದಾಗ ಅದು ನಿಯಮ ಇರ್ತದೆ. ಆ ನಿಯಮ 6 ಪ್ರಕಾರ ಕಾರ್ಖಾನೆಯವರು ಯಾವುದೇ ಸಿಮೆಂಟ್ ಕಾರ್ಖಾನೆಗಳಿರಲಿ ಅದು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರ ಹಾಗೂ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ಲಿಂದ ಮತ್ತು ಪುರಸಭೆಯಿಂದ ಅನುಮತಿ ಪಡ್ಕೋಬೇಕಂತ ನಿಯಮ ಇದೆ. ಆದರೆ ಜಿಲ್ಲೆಯಲ್ಲಿರುವ ಕೆಲವೊಂದು ಸಿಮೆಂಟ್ ಕಾರ್ಖಾನೆಗಳು ಆ ನಿಯಮನ ಗಾಳಿಗೆ ತೂರ್ತಾ ಇದ್ದಾರೆ. ₹1 ವಿನ್ಯಾಸ ನಕಾಶೆನೇ ಅನುಮತಿ ಪಡೆದಿಲ್ಲ ಸಿಮೆಂಟ್ ಕಾರ್ಖಾನೆಯವರು. ಅದಕ್ಕೆ ಅನುಮೋದನೆ ಪಡೆದಿಲ್ಲ ಕಾರಣಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ದೂರು ಕೊಟ್ಟೆವು. ಅಂದರೆ ಸ್ಥಳೀಯ ಸಿಮೆಂಟ್ ಕಾರ್ಖಾನೆಗಳು ಎಣ್ಣೆ ಆಗ್ತಾ ಇಲ್ಲಪ್ಪ ಅಂದರೆ ಕೋಟ್ಯಾನುಗಟ್ಟಲೆ ದುಡ್ಡು ಕಟ್ಟಬೇಕಾಗತ್ತೆ ಎಣ್ಣೆ ಮಾಡ್ಕೋಬೇಕಪ್ಪ ಅಂದರೆ. ಅದೇ ಒಂದೊಂದು ಸಿಮೆಂಟ್ ಕಾರ್ಖಾನೆ ಅಂದರೆ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂನಲ್ಲಿರುವ ಹೋದ ವರ್ಷ ನಾವು ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಾಗ ಸ್ವತಃ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ. 1200 ಎಕರೆಗೆ ಸುಮಾರು 14 ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ, ಅದು ಭೂ ಕಂದಾಯ ಉಸ್ಲಿ ಮಾಡ್ಕೋರಿ ಅಂತ ಸಹಾಯಕ ಆಗ್ತದೆ ಸೇಡಮಿಗೆ ಪತ್ರ ಬರ್ತಾರೆ. ನಂತರ ಅದೇ ಸಿಮೆಂಟ್ ಕಾರ್ಖಾನೆ 2200 ಎಕರೆ 26 ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ ಅಂತ ಮಾಡ್ತಾರೆ. ಮತ್ತು 2021ರಲ್ಲಿ ಮತ್ತೆ 600 ಎಕರೆ ಜಮೀನು ಖರೀದಿ ಮಾಡ್ತಾರೆ. ಅದರದ್ದು ಸುಮಾರು 8 ಕೋಟಿ ತೆರಿಗೆ ವಂಚನೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಈ ಥರ ತೆರಿಗೆ ವಂಚನೆ ಆಗ್ತಾ ಇದಪ್ಪ ಅಂದರೆ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವಗಳು ಏನು ಮಾಡ್ತಾಯಿದ್ದಾರೆ. ಸಚಿವರು ಪಂಚಾಯತ್ ರಾಜ್ ಸಚಿವರ ಪ್ರಿಯಾಂಕಾ ಖರ್ಗೆ ಅವರು ಶ್ರೀ ಸಿಮೆಂಟ್ ಕಾರ್ಖಾನೆ 2015ರಲ್ಲಿ ಸ್ಥಾಪನೆ ಆಗಿದೆ ಸೇಡಂ ಮತ್ತು ಕೊಳ್ಳ ಗ್ರಾಮದಲ್ಲಿ. ಅದು ಬೆಂಕನಹಳ್ಳಿ ಮತ್ತು ಕೊಳ್ಳ 10 ವರ್ಷದಿಂದ ಒಂದು ಪೈಸಾ ಕೂಡ ತೆರಿಗೆ ಕಟ್ಟಿಲ್ಲ. ಆದರೆ ಅದು ಆಗಲಿ. ಮತ್ತು ಕೊಳ್ಳ ಗ್ರಾಮದ ಇನ್ನೊಂದು ಸೋಲಾರ್ ಪ್ಲ್ಯಾಂಟ್ ಬಂತದೆ ಹಳ್ಳಿ ಕಲ್ಕಂ, ಸ್ವತಃ ಜಿಲ್ಲಾಧಿಕಾರಿಗೆ ಆರ್ಡರ್ ಮಾಡಿದ್ದಾರೆ. 1,29,00,000 ಭೂ ಕಂದಾಯ ಬಾಕಿ ಇದೆ ಅಂತ ಹೇಳ್ತಾರೆ. ಸಚಿವರ ಊರು ಹುಡುಗಿ ಗ್ರಾಮ ಪಂಚಾಯತ್ 10 ಕೋಟಿ ತೆರಿಗೆ ಬೇಡಿಕೆ ಹಾಕ್ತಾರೆ ಫ್ಯಾಕ್ಟ್ರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ. ವಾಡಿಯಲ್ಲಿರುವ ACC ಸಿಮೆಂಟ್ ಕಾರ್ಖಾನೆ 43 ವರ್ಷದಿಂದ ತೆರಿಗೆ ಕಟ್ಟಿಲ್ಲ. ಇಂಗಳಿ ಗ್ರಾಮ ಪಂಚಾಯತ್ ಅದು ಕೂಡ ರಿಕಾರ್ಡ್ಸ್ ಇದೆ. ಆದರೆ ಸುಮಾರು ನೀವು ತೆರಿಗೆ ಕಟ್ತಾ ಇಲ್ಲಪ್ಪ ಅಂದರೆ ಈ ಕಾರ್ಖಾನೆಗೆ ಯಾಕೆ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ? ನೀವು ಪತ್ರದಲ್ಲಿ ಆರ್ಡರ್ ಮಾಡ್ತಾರೆ ತೆರಿಗೆ ಬಾಕಿ ಇದೆ ಅಂತ, ಅದೇ ಯಾಕೆ ಕಟ್ಸ್ಕೊತಾ ಇಲ್ಲ? ಅದೇ ಕಾರ್ಖಾನೆ ಸಂಘಟನೆ ಒಳಪಂದ ಏನೋ ಇದೆನಾ, ಸ್ಥಳೀಯ ಶಾಸಕರದ್ದು ಇದೆನಾ, ಜಿಲ್ಲಾ ಅಧಿಕಾರಿಗಳು? ಯಾಕಂದ್ರೆ ಮೇಲ್ನೋಟ ಅದೇ ಕಾಣುತ್ತೆ. ನೀವು 100 ಕೋಟಿ ತೆರಿಗೆ ಹಾಗೆ ಬಿಡ್ತೀರಪ್ಪ ಅಂದರೆ ಒಂದು ನಮ್ಮ ಮಹಾನಗರ ಪಾಲಿಕೆ ಆಗಲಿ ಸಣ್ಣ ಪಟ್ಟ ಗ್ರಾಮ ಪಂಚಾಯತಿಗಳಲ್ಲಿ ನಾವು ತೆರಿಗೆ ಕಟ್ಟಿಲ್ಲಪ್ಪ ಅಂದರೆ ದೊಡ್ಡ ಪತ್ರಿಕಾ ಘೋಷಣೆ ಮಾಡ್ತಾರೆ, ಇವರು ತೆರಿಗೆ ಕಟ್ತಾ ಇಲ್ಲ, ಇವರು ಹರಾಜು ಮಾಡಬೇಕಂತ ಹೇಳ್ತಾರೆ. ಆದರೆ ಸಿಮೆಂಟ್ ಕಾರ್ಖಾನೆಗೆ ತೆರಿಗೆ ಕಟ್ತಾ ಇಲ್ಲ, ಮತ್ತು ಅದು ಯಾರು ಹರಾಜು ಮಾಡಬೇಕು? ಅಂದರೆ ಪಂಚಾಯತ್ ರಾಜ್ ಆ್ಯಕ್ಟ್ ನಿಯಮ ನಾನು ಪಂಚಾಯತ್ ಆ್ಯಕ್ಟಿಗೆ ಒಂದು ದೂರು ಕೊಟ್ಟಿದ್ದೆ. ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ತಾ ಇಲ್ಲ ಅಂತ ಪಂಚಾಯತ್ ಆ್ಯಕ್ಟ್ ಒಂದು ತಂಡ ರಚನೆ ಮಾಡಿದರು 2024ರಲ್ಲಿ ಹೋದ ವರ್ಷ. ಅದು 3/7/2024ರಂದು ಒಂದು ಆರ್ಡರ್ ಮಾಡ್ತಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಶಿವರ್ಗೆ ಒಂದು ಆರ್ಡರ್ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆ 10 ವರ್ಷದಿಂದ ತೆರಿಗೆ ಕಟ್ತಿಲ್ಲ. ಒಂದು ವೇಳೆ ತೆರಿಗೆ ಕಟ್ಟಲು ಮಾಲೀಕ ನಿರಾಕರಿಸಿದಲ್ಲಿ ಪಂಚಾಯತ್ ರಾಜ್ ಹೊಸ ನಿಯಮ ಪ್ರಕಾರ 2021ರ ಪ್ರಕಾರ ಆ ಕಾರ್ಖಾನೆ ಸಾಮಾನನ್ನು ಜಪ್ತು ಮಾಡಿ ಅದಕ್ಕೆ ಮಾರಾಟ ಮಾಡಿ ತೆರಿಗೆ ಕಟ್ಕೊಂತ ಆರ್ಡರ್ ಮಾಡ್ತಾರೆ. ಅಂದರೆ ಜಿಲ್ಲಾ ಪಂಚಾಯತ್ ಶಿವರ ಅವ್ರ ಗಮನಕ್ಕಿಲ್ಲ, ಅವ್ರಿಗೆ ಆರ್ಡರ್ ಮಾಡ್ತಾರೆ. ಅಂದರೆ 1 ವರ್ಷದಿಂದ ಏನು ಮಾಡ್ತಾರೆ, ಸಿಮೆಂಟ್ ಕಾರ್ಖಾನೆ ಅನುಮತಿ ಕೊಡ್ತಾರೆ, ಅಂದರೆ ತೆರಿಗೆ ಕಟ್ಸ್ಕೊತಿಲ್ಲ, ಅದೆಲ್ಲ ಒಳಪ್ಪಂದ ಮಾಡ್ಕೊಂಡು ಕಾಣುತ್ತೆ. ಅದಕ್ಕೆ ಈಗ ತಾವು ಮಾಧ್ಯಮ ಮಿತ್ರರಿಗೆ ನಾವು ಮನವಿ ಮಾಡೋದು ಏನಪ್ಪ ಅಂದರೆ, ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ತೆರಿಗೆ ವಂಚನೆ ಆಗ್ತಾಯಿದೆ. ಅವು ತೆರಿಗೆ ಬಂದರೆ ನಮಗೆ ಸರ್ಕಾರ ಅನುದಾನ ಬೇಕಾಗಿಲ್ಲ, ಊರು ಡೆವಲಪ್ ಆಗುತ್ತೆ. ಇವ್ರು ಹೇಳ್ತಾರೆ ಫ್ಯಾಕ್ಟ್ರಿ ಅವರು
ನಾವು CSR ಅಮೌಂಟ್ನಾಗ ನಾವು ಭಾಳಷ್ಟು ಡೆವಲಪ್ಮೆಂಟ್ ಮಾಡೀವಿ ಅಂತ ಹೇಳ್ತೀವಿ. ತಾವು ದಯಮಾಡಿ ನಮ್ಮ ಗ್ರಾಮಕ್ಕೆ ಬಂದು ಒಂದು ಸರ್ತಿ ನೋಡಿರಿ. ಸ್ಲಮ್ ಏರಿಯಾ ಬೇಕು. ಸ್ಲಮ್ಗಿಂತ ಎತ್ತತ್ತಿದ್ದೀವಿ ನಾವು. ಮಲ್ಕೇಡ, ಹುಡುಗಿ, ಹನ್ನಳ್ಳಿ, ಕೂಡ, ಬೆಂಕನಳ್ಳಿ, ಕೊಳ್ಳ ಅಲ್ಲಿ ನಾವು ಇರ್ಬೇಕಂದ್ರೆ ಭಾಳ ಕಷ್ಟ ಇಲ್ಲ. ಒಂದು ಏರಿಯಾ ಕೂಡ ಡೆವಲಪ್ ಮಾಡಿಲ್ಲ. ಇವರು ನಾವು ಕಾರ್ಖಾನೆ ಪತ್ರಗಳು ಹೇಳ್ತಾರೆ, ನಾವು 1000 ಕೋಟಿ ಇನ್ವೆಸ್ಟ್ ಮಾಡೀವಿ, ಇವು ಡೆವಲಪ್ಮೆಂಟ್ ಮಾಡೋಕೆ, ರಸ್ತೆ ಅಭಿವೃದ್ಧಿ ಮಾಡೋಕೆ 26 ಕೋಟಿ ಮಾಡಿದ್ವಿ. ಎಲ್ಲ ಸುಳ್ಳು ಹೇಳ್ತಾರೆ. ನಮ್ಮ ಊರು ಯಾವುದೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೆ ದಯಮಾಡಿ ಮಾಧ್ಯಮ ಮಿತ್ರ ನಾವು ಮನವಿ ಮಾಡ್ತೀವಿ. ನಮ್ಮಲ್ಲಿ ಇರುವ ಶಾಸಕ ಸಚಿವರು ಬಂದಾಗ ತಾವು ದಯಮಾಡಿ ಕ್ವಶನ್ ಮಾಡಿರಿ ಅವರಿಗೆ. ತೆರಿಗೆ ವಂಚನೆ ಆಗ್ತದೆ. ಜಿಲ್ಲಾಧಿಕಾರಿ ಕೂಡ ಇದಕ್ಕೆ ಆರ್ಡರ್ ಮಾಡ್ತಾರೆ. ಅದೇ ಅವ್ರು ಯಾಕೆ ತೆರಿಗೆ ಕಟ್ಸ್ಕೊಳಕ್ಕೆ ಹಿತಾಸಕ್ತಿ ಯಾಕೆ ಆಗ್ತಿಲ್ಲ ಅಂತ ತಾವು ದಯಮಾಡಿ ಅದರ ಬಗ್ಗೆ ನಾವು ಕೇಳ್ಬೇಕಂತ ನಾವು ಮನವಿ ಮಾಡ್ಕೊತೀವಿ ಅಂತೇಳಿ ನವ ಕರ್ನಾಟಕ ರೈತ ಸಂಘ ಅಧ್ಯಕ್ಷ ಸೇಡಂ ತಾಲೂಕು. ಕಲಬುರಗಿ ಜಿಲ್ಲೆಯಲ್ಲಿ 10 ಸಿಮೆಂಟ್ ಪ್ಲಾಂಟ್ ಇದ್ದಾವೆ. ಅದರಲ್ಲಿ 3 ಸಿಕ್ಕು, 7 ಏನಪ್ಪ ಚಾಲ್ತಿಯಲ್ಲಿದ್ದಾವೆ. ಆ 7 ಪ್ಲಾಂಟ್ದವ್ರು ಏನಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿಗೆ ತೆರಿಗೆ ಹಣ ಅಂದರೆ ಕರ ವಸೂಲಿ ಕಟ್ತಾ ಇಲ್ಲ. 100 ಕೋಟಿ ಬರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಅವರು ಏನಪ್ಪ ಅಂತಂದರೆ ಅವ್ರದ್ದು ವಿನಾಶ ಲಕ್ಷ್ಯವನ್ನು ಮಾಡಿಕೊಂಡು ಅದರದ್ದು ಕೂಡ ಏನಪ್ಪ ಅಂತಂದರೆ ಅದು ಪ್ಲಾಂಟ್ ಪ್ರಾರಂಭದಲ್ಲೇ ಮಾಡ್ಕೋಬೇಕು. ಅದು ಕೂಡ ಮಾಡಿಲ್ಲ. ಅದ್ರ ಬಗ್ಗೆದಾಗ ಏನಪ್ಪ ಹೇಳಿ ಬಯಸ್ತೀವಿ. ಈಗ ಇಲ್ಲಿ ಲೋಕಲ್ ಸ್ಥಳೀಯ ಶಾಸಕರಿಗೂ ಕಂಪ್ಲೇಂಟ್ ಕೊಟ್ಟಿವಿ, ಇಲ್ಲಿದು ಮಂತ್ರಿಗೂ ಕಂಪ್ಲೇಂಟ್ ಕೊಟ್ಟಿವಿ, ಮತ್ತು ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿವಿ, ಮತ್ತು ಅಸಿಸ್ಟೆಂಟ್ ಕಮಿಷನರ್ ಸೇಡಂ ಅವ್ರಿಗೂ ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ, ಸರ್ಕಾರಕ್ಕೂ ಬರ್ದೀವಿ ಈ ವಸೂಲಿ ಮಾಡಬೇಕಂತೇಳಿ. ಇದರ ಬಗ್ಗೆದಾಗೆ ಕರ್ನಾಟಕ ಸರ್ಕಾರ ಯಾವುದೇ ಥರದ ಗಮನ ಹರಿಸಿಲ್ಲ. ಇದಕ್ಕೇನಪ್ಪ ಅಂತಂದರೆ ಪತ್ರಿಕಾ ಮುಖಾಂತರ ನಾವು ಒತ್ತಾಯಿಸ್ತೀವಿ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಈ ಮುಖಾಂತರ ಹೇಳಿ ಬಯಸ್ತೀವಿ, ಟ್ಯಾಕ್ಸು ವಸೂಲಿ ಮಾಡಬೇಕು. ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಏನಪ್ಪ ಬರಬೇಕಾಗಿದೆ ಸರ್ಕಾರಕ್ಕೆ. ಅಂದರೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳು ನಡಿಬೇಕಾದ್ರೆ ಟ್ಯಾಕ್ಸ್ನಿಂತೆ ನಡೀತದೆ. ಆ ಟ್ಯಾಕ್ಸನ್ನು ವಸೂಲಿ ಮಾಡಿಲ್ಲಪ್ಪ, ಕರ ವಸೂಲಿ ಮಾಡಿಲ್ಲಪ್ಪ ಅಂತಂದರೆ ಅಲ್ಲಿ ಗ್ರಾಮ ಪಂಚಾಯತಿ ಏನಪ್ಪ ಅಂತಾರೆ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಆ ಒಂದು ಕರ ವಸೂಲಿ ಮಾಡಿದ್ರೆ ಮಾತ್ರ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಅದ. ಆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕರ ವಸೂಲಿ ಆಗಬೇಕು. ಕರ ವಸೂಲಿ ಆದರೆ ಡೆವಲಪ್ಮೆಂಟ್ ಆಗ್ತದೆ. ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಇಂಡಸ್ಟ್ರಿ ಏನಿದ್ದಾವೆ, ಸಿಮೆಂಟ್ ಪ್ಲಾಂಟ್ಗಳೇನಿದ್ದಾವೆ, ಅವರು ವಸೂಲಿ ಮಾಡ್ತಾಯಿಲ್ಲ. ಅಲ್ಲಿ ಒಳಗಿಂದೊಳಗೆ ಅವರು ಒಪ್ಪಂದ ಮಾಡ್ಕೊಂಡು ಒಂದು 4 ಲಕ್ಷ ತೊಗೊಂಡೆ, 5 ಲಕ್ಷ ತೊಗೊಂಡೆ ಅಂತ ತೊಗೋತಾರೆ. ಕೋಟ್ಯಾನುಗಟ್ಟಲೆ ರೊಕ್ಕ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತಿನಿಂದ ಬರಬೇಕು, ಎಲ್ಲ ಸಿಮೆಂಟ್ ಇಂಡಸ್ಟ್ರಿಗಳಿಂದ. ಮತ್ತು ಸಿಮೆಂಟ್ ಇಂಡಸ್ಟ್ರಿ ಗ್ರಾಮ ಪಂಚಾಯತಿ ಅಲ್ಲದೆ ಮತ್ತು ನಗರ ಮತ್ತು ಗ್ರಾಮಾಂತರ ಅವರಿಂಥ ವಿನಾಶ ನಕ್ಷ ಮಾಡ್ಕೋಬೇಕು. ಅದು ಕೂಡ ಏನಪ್ಪ ಅಂತಂದರೆ ಈ ಇಂಡಸ್ಟ್ರಿದವರು ಮಾಡ್ಕೊಂಡಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಹಣ ಏನಪ್ಪ ಅಂದರೆ ಮೈನಿಂಗ್ ಲೀಸ್ ಏನು ತೊಗೋತಾರ, ಮೈನಿಂಗ್ ಲೀಸ್ ತೊಗೊಂಡು ಅದರದ್ದು ಕೂಡ ಏನಪ್ಪ ಅಂದರೆ ಅವರು ಭಾಳ ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಅದು ಕೂಡ ಕಟ್ಟಿರೋದಿಲ್ಲ. ಹೇಳ್ತಾರೊಂದು ಮಾಡ್ತಾರೊಂದು. ಸರ್ಕಾರಕ್ಕೆ ವಂಚನೆ ಮಾಡೋದೇ ಆ ಸಿಮೆಂಟ್ ಇಂಡಸ್ಟ್ರಿಗಳದ್ದು ಕೆಲಸ. ಇಷ್ಟೇ ನಾನು ಹೇಳಿ ಬಯಸ್ತೀನಿ. ಕಂಪ್ಲೇಂಟ್ ಕೊಟ್ಟರು ಅವ್ರು ಹೇಳ್ತಾರೆ ಇಲ್ರಿ ಇಷ್ಟೇ ರೂಲ್ ಆದ್ರಿ ಅಂತಾರೋ, ಇದೇ ರೂಲ್ ಅಂತ ರೂಲ್ ತೋರಿಸ್ತಾರೆ ನಮಗೆ. ನಾವು ಬುಕ್ ತರದು ಏನಪ್ಪ ಅಂದ್ರೆ ಕಾನೂನು ತೋರಿಸಿದೇವಪ್ಪ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ವಸೂಲಿ ಮಾಡ್ರಿ ಅಂದರೆ ಇಲ್ರಿ ಹಿಂಗೆ ಆದ್ರಿ ಅಂತ ಅದ್ರಾಗ ಒಂದು 4 ಮಂದಿ ಆ ಕಡೆ ಬರ್ತಾರೆ, ಇಷ್ಟೇ ಆದ್ರಿ ನೀವೇನು ಕೇಳಕತ್ತೀರಿ ಅಂತಾರೆ ನಮ್ಗೆ. ಸರ್ ಒಟ್ಟಾರೆ ತಾವು ಹೇಳೋ ಪ್ರಕಾರ ಅಂದ್ರೆ ಲಂಚ ಪಡೆದುಕೊಂಡು ಇಲ್ಲಿ ಕರ ವಸೂಲಿ ಮಾಡ್ತಾ ಇಲ್ಲ ಅನ್ನೋ ಆರೋಪ. ಲಂಚ ಅದು ಜೊಗ್ಗದ್ ಬಿಡ್ರಿ. ಅದು ಯಾಕಡೆ ಹೇಳೋದು, ಈ ಕಡೆ ಹೇಳಿದ್ರು ಹಂಗೆ ಆಗ್ತದೆ, ಆ ಕಡೆ ಹೇಳಿದ್ರು ಅಟ್ಟೆ ಆಗ್ತದೆ. ಲಂಚದಾಗ ಮುಣಿಗಿ ಹೋಗ್ಯದ ಪೂರ. ಪಂಚಾಯತ್ಗಳೇ ಲಂಚದಾಗ ಮುಣಿಗಿ ಹೋಗ್ಯಾವ. ಪಂಚಾಯತ್ ರಾಜ್ ಅಂದ್ರೆ ಅದು ಏನು ನಮನ ಆಗಿಬಿಟ್ಟದು ಬಿಟ್ಟು. ಅದು ಎಷ್ಟು ವರ್ಷ ನಡೀತದೆ ಸರ್? ಸುಮಾರು 20 ವರ್ಷಗಳಿಂದ ಇದೇ ನಡೆದது. 20 ವರ್ಷ ಅಲ್ಲ, 40 ವರ್ಷದ ಸಿಮೆಂಟ್ ಇಂಡಸ್ಟ್ರಿ ಬಿದ್ದಾವ ನಮ್ಮಲ್ಲಿ. 40 ವರ್ಷದಿಂದ ಇದೇ ನಡೆದು. ಇನ್ನೊಬ್ಬ ಬರ್ತಾನೆ ಅಧ್ಯಕ್ಷ ಅದು ಮಾಡ್ತಾನೆ, ಇನ್ನೊಬ್ಬ ಅಧ್ಯಕ್ಷ ಬರ್ತಾನೆ ಅದು ಮಾಡ್ತಾನೆ. ಒಳಗಿದೊಳಗೆ ಒಪ್ಪಂದ ಅಥವಾ ಒಳಗಿನೊಳಗೆ ಎಲ್ಲ ಒಟ್ಟು ಏನಪ್ಪ ಅಂದ್ರೆ ಇಲ್ರಿ 3 ಲಕ್ಷ ತೊಗೋದ್ರಿ ಅಂತ. ಅದು ರೂಲ್ನಾಗ ಆದ್ರಿ ಅಂತ ನಾವು ಇವಾಗ ಕೇಳಿದ್ವಿ. ಪಂಚಾಯತಿ ಅಧಿಕಾರಿಗಳಾರ ಅವ್ರಿಗೆ ಕೇಳಿದೆ, ಇಲ್ರಿ ಅದು ಹಂಗೆ ಆದ್ರಿ ಅಂತ. ಈಗ ಸಂಬಂಧಪಟ್ಟ ಯಾರು ಊರದವರು ಹೋರಾಟ ಮಾಡ್ಬೇಕಂತ ಈ ಥರ ಇದ್ರ ಸಂಬಂಧಪಟ್ಟ ಹೋರಾಟ ಮಾಡ್ಲತ್ತೀವಿ ಸರ್. ಯಾವಾಗ ಮಾಡ್ತೀವಿ? ಈಗ ನಡೆದಲ್ಲಿ ಪತ್ರಿಕಾ ಹೇಳತ್ತೀವಿ, ನಾವು ಲೆಟರ್ ಕೊಟ್ಟಿವಿ. ಇದು ಸುಮಾರು ನಮ್ಮದು 30 ವರ್ಷ ಹಿಡಿದು ಸ್ಟ್ರಗಲ್ ಅದ ರೀ. ಆ ಸ್ಟ್ರಗಲ್ಗೆ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಯಾರು ಮಾನ್ಯತೆ ಕೊಟ್ಟಿಲ್ಲ. ಹೀಗೆ ಹೇಳೋದು ನಡೆದು ಕೇಳೋದು ನಡೆದು ಎಲ್ಲೋ ನೀವು ಪೇಪರ್ದವ್ರು ಬರೀತೀರಿ, ಮೀಡಿಯಾದಾಗ ಹಾಕ್ತೀರಿ, ನಮ್ಮ ಕಾಗದಗಳು ಕರ್ಗ ಆಗ್ತಿರ್ತಾವ, ಪಂಚಾಯತ್ ರದ್ದಿ ಆಗ್ತಾವ, ಸರ್ಕಾರ ಕಳ್ತೀವಿ. ಸರ್ಕಾರನೇ ಏನಪ್ಪ ಅಂದ್ರೆ ಗುಟ್ಟ ಆಗ್ತದೆ. ಇದು ಎಷ್ಟು ದಿನ ತಡಿಬೇಕಂತ ಕೇಳ್ತೀವಿ ನಾವು. ಹಿಂಗೆ ತಮ್ಮ ಹೆಸರು? ನನ್ನ ಹೆಸರು ದೊಡ್ಡಪ್ಪ ಅಂತೇಳಿ, ದೊಡ್ಡಪ್ಪ ಮಲ್ಕೇಡ್, ಸಾಮಾಜಿಕ ಕಾರ್ಯಕರ್ತ. ಮತ್ತೇನಪ್ಪ ಅಂತಂದರೆ नव कर्नाटक रैत संघ अध्यक्ष सेडम तालुका। कलबुर्गी जिला में बहुत सारे सीमेंट प्लांट हैं। वो सीमेंट प्लांट 80 पे 40 पे 3 साल हो गए यहाँ पे सीमेंट प्लांट आके। वो सब सीमेंट प्लांट वाले ग्राम पंचायत और पट्टन पंचायत और पूर्व सभा और नगर योजना प्राधिकार दोनों प्लान को
जो टैक्स भर रहे हैं वो टैक्स बहुत इलीगल कर रहे हैं। जो टैक्स भर रहे हैं टैक्स नहीं भर रहे, वो टैक्स नहीं भर रहे बोल के वास्तुता सीमेंट कारखाने सीमेंट प्लांट जो सेडम में है वो एक 1200 एकड़ और 2200 और एक 600 एकड़ टोटल उन लोग का 40 पे 9 करोड़ भरना बोल के अपने जिला अधिकारिಗಳು उसको आर्डर किए। एक 14 करोड़, एक 26 करोड़ और एक 8 करोड़ भरना बोल के, लेकिन अभी तक भी वो टैक्स नहीं भर रहे। ये आर्डर होके 1 साल हो गया लेकिन अभी तक वो टैक्स नहीं भर रहे। ये हमारा दुख की बात है। वही सेडम में श्री सीमेंट प्लांट बोल के है, वो 2015 में वहाँ पे सीमेंट प्लांट स्टार्ट हुआ। 2015 से लेकर अभी 2025 तक 10 साल से बैंकनल्ली और कोल्ला को 1 पैसा तक वो लोग टैक्स नहीं भरे। वो टैक्स नहीं भरे बोल के मैं पंचायत आयुक्त को मैं कंप्लेंट किया। वो कंप्लेंट करने के बाद पंचायत आयुक्त अपना जिला पंचायत सीओ कलबुर्गी को एक लेटर लिखे 3/7/2024 में। वो लेटर में वो पंचायत आयुक्त बोले कि एक टाइम कंपनी वाले श्री सीमेंट कंपनी वाले टैक्स भरने के लिए इनकार किए बोले तो पंचायत राज एक्ट 2021 नियम प्रकार उसके अंदर जितने भी कंपनी के अंदर सामान है वो सामान तुम जब्त कर लेना, जब्त करके बेच के तुम टैक्स भर लेना बोल के आर्डर की। पर अपने जिला पंचायत सीओ कलबुर्गी उसके ऊपर कोई एक्शन नहीं ले रहे। तो 10-10 साल से लोग टैक्स नहीं भर रहे। ऐसे बहुत सारे सीमेंट प्लांट है, ओरिएंटल सीमेंट प्लांट जो अभी तक कानून के प्रकार टैक्स नहीं भर रहा है। और इंगलगी में एसीसी सीमेंट प्लांट है जो 40 पे 3 साल से इंगलगी ग्राम पंचायत टैक्स नहीं भर रहा है। अल्ट्राटेक सीमेंट प्लांट उड़गी गाँव को 10 करोड़ भरना है, वो भी नहीं भर रहा है। चट्टीनार सीमेंट चिंचोली विकास सागर वो सभी जो प्लांट है मिनिमम पंचायत राज एक्ट प्रकार पर टैक्स भरना है, वो कोई टैक्स नहीं भर रहा है। हमारा ये आग्रह है कि हमारे पास जो भी छोटे छोटे गांव हैं वो ग्राम पंचायत को, महानगर पालिका, पट्टन पंचायत को, जो छोटे गांव वाले जो गरीब लोग हैं वो टैक्स नहीं भरे बोले तो ऑफिसर आके वो घर को लॉक करते, चाबी डाल देते और प्रेस में आके वो लोग प्रेस में डाल देते कि ऐसे लोग टैक्स नहीं भर रहे, इसको हम हरास करते बोल के बोलते। मगर जब इतने बड़े बड़े सीमेंट प्लांट जो टैक्स नहीं भर रहे तो इनको क्यों हरास नहीं कर रहे? तो ऑफिसर लोग भी उसके ऊपर भी एक्शन उठाना ना। इसके लिए मैं सभी को बोल रहा हूँ, जब तक तुम फैक्ट्री से टैक्स नहीं भर रहे थे, हम भी गांव वाले भी टैक्स नहीं भरते, पंचायत को, महानगर पालिका को टैक्स नहीं भरते। जब वो लोग हमारे को टैक्स नहीं भरते हम क्यों उनको भरना? पहले उनसे फैक्ट्री से टैक्स लेना, उसके बाद हम टैक्स भरते। हमारे जिला उस्तुवारी सचिव प्रियंका खड़गे पंचायत राज मिनिस्टर है, वो क्यों इसके ऊपर बात नहीं करे? श्रमप्रकाश पाटिल जो हुड़गी के सचिव है, शासक है, वो लोग सेडम के हैं, वो लोग क्यों इसके ऊपर बात नहीं कर रहे? क्यों उनके साथ में कुछ आपका अंदरूना कुछ है जैसा लग रहा है? इतने सालों से वो लोग टैक्स नहीं भर रहा बोले तो ऑफिसर्स क्या कर रहे हैं? ऑफिसर इसके ऊपर एक्शन लेना। जितने भी सीमेंट प्लांट टैक्स नहीं भर रहे प्लांट को बंद कर दो। जब हमारे पास वो लोग टैक्स नहीं भरते तो ऐसे प्लांट लेके हम क्या करना? इससे वो लोग टैक्स भरे बोले तो सरकार को, हमारे को, जिला को उनको अनुदान भी नहीं चाहिए। हमारे को जो बजट होता है गवर्नमेंट से हमारे जिला को, हमको जब कानून से फैक्ट्री वाले टैक्स भरे तो जिला गवर्नमेंट को हमको कुछ भी हमको फैसिलिटी देते, हमको फैक्ट्री से टैक्स आने के ऊपर ही हम पूरा गांव डेवलपमेंट कर लेते हैं। आपका नाम उमेश चौहान।